ಎರಡನೇ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳಲ್ಲಿ ನಡೆಯುವಂಥದ್ದು. 1ನೇ ತರಗತಿ ವಿಷಯ ಗಣಿತ ಅಂಕ. ಇಲ್ಲಿ ಶಿಕ್ಷಕರು ಎಷ್ಟನ್ನು ತೆಗೆದು ಅದನ್ನು ನಮೂದು ಮಾಡ್ತಾರೆ. ಇಲ್ಲಿ ಶಾಲೆ ಹೆಸರನ್ನು ಹಾಕುವಂಥದ್ದು, ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಹಾಕುವಂಥದ್ದು. ಹಿಂದಿನ, ಮುಂದಿನ ಮತ್ತು ಮಧ್ಯದ ಸಂಖ್ಯೆಗಳನ್ನು ಖಾಲಿ ಚೌಕದಲ್ಲಿ ಬರೀಬೇಕು. 8ರ ಮುಂದಿನ ಸಂಖ್ಯೆ 9, 8ರ ಹಿಂದಿನ ಸಂಖ್ಯೆ 7. ನೆಕ್ಸ್ಟ್ 15ರ ಮುಂದಿನ ಸಂಖ್ಯೆ 16, 16ರ ಮುಂದಿನ ಸಂಖ್ಯೆ 17. ನೆಕ್ಸ್ಟ್ ಅದೇ ರೀತಿ 19ರ ಮುಂದಿನ ಸಂಖ್ಯೆ 20, 19ರ ಹಿಂದಿನ ಸಂಖ್ಯೆ 18. ನೆಕ್ಸ್ಟು 13ರ ಹಿಂದಿನ ಸಂಖ್ಯೆ 12, 12ರ ಹಿಂದಿನ ಸಂಖ್ಯೆ 11. ಈ ರೀತಿಯನ್ನು ನೀವು ಬರೀಬೇಕು. ನೆಕ್ಸ್ಟ್ ಬಂದರೆ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮದಲ್ಲಿ ಫಸ್ಟು ಚಿಕ್ಕ ಸಂಖ್ಯೆಯನ್ನು ಬರ್ಕೋಬೇಕು. ಇಲ್ಲಿಗೆ 7ಅನ್ನು ಬರೀಬೇಕು, ಅನಂತರ 12ಅನ್ನು ಬರೀಬೇಕು, ಅನಂತರ 13 ಬರೀಬೇಕು, ಅನಂತರ 14ಅನ್ನು ಬರೀಬೇಕು, ಅನಂತರ 16ಅನ್ನು ಬರೀಬೇಕು. ನೆಕ್ಸ್ಟ್ ಬಂದರೆ 3 ಬರೀಬೇಕು, ಇಲ್ಲಿ 4 ಬರೀಬೇಕು, ಇಲ್ಲಿಗೆ 5 ಬರೀಬೇಕು, ಇಲ್ಲಿಗೆ 7 ಬರೀಬೇಕು, ಇಲ್ಲಿಗೆ 9ಅನ್ನು ಬರೀಬೇಕು. ನೆಕ್ಸ್ಟ್ ಬಂದರೆ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತೇಳಿ ಫಸ್ಟ್ ದೊಡ್ಡ ಸಂಖ್ಯೆಯನ್ನು ಬರೀಬೇಕು. 16ಅನ್ನು ಇಲ್ಲಿಗೆ ಬರೀಬೇಕು, 15ಅನ್ನು ಇಲ್ಲಿಗೆ ಬರೀಬೇಕು, 13ಅನ್ನು ಇಲ್ಲಿಗೆ ಬರೀಬೇಕು, 12ಅನ್ನು ಇಲ್ಲಿಗೆ ಬರೀಬೇಕು, 8ಅನ್ನು ಕೊನೆಗೆ ಬರೀಬೇಕು. ನೆಕ್ಸ್ಟ್ ಅದೇ ರೀತಿ ಬಂದರೆ 8ಅನ್ನು ಬರೀಬೇಕು, ನಂತರ 7ಅನ್ನು ಬರೀಬೇಕು ಈ ಸ್ಥಾನಕ್ಕೆ, ಅನಂತರ 5ಅನ್ನು ಬರೀಬೇಕು, 4ಅನ್ನು ಬರೀಬೇಕು, ಕೊನೆಗೆ 3ಅನ್ನು ಬರೀಬೇಕು. ಲೆಕ್ಕಗಳನ್ನು ಮಾಡು ಅಂತ. ಇಲ್ಲಿ 4 ಇದೆ, 4ಕ್ಕೆ 2ಅನ್ನು ಕೂಡಿದರೆ 6. ಇಲ್ಲಿ 5 ಇದೆ, 5ಕ್ಕೆ 6ಅನ್ನು ಕೂಡಿದರೆ 11. ನೆಕ್ಸ್ಟು ಇಲ್ಲಿ ಇನ್ನೊಂದು ಸುಲಭವಾಗಿರುವಂಥದ್ದು, ಇಲ್ಲಿ 6 ಬಾಕ್ಸ್ಗಳಿದ್ದಾವೆ, ಚೌಕ ಬಾಕ್ಸ್ಗಳು. ಇಲ್ಲಿ ಎಷ್ಟಿದ್ದಾವೆ ಎಣಿಸ್ಬೇಕು. ಇಲ್ಲಿ 4 ಇದ್ದಾವೆ, ಇಲ್ಲಿ 4 ಇದ್ದಾವೆ, ಇಲ್ಲಿ 4 ಇದ್ದಾವೆ, ಇಲ್ಲಿಗೆ 12ಅನ್ನು ಬರೀಬೇಕು. 12ಕ್ಕೆ 6ಅನ್ನು ಕೂಡಿದ್ರೆ 18 ಉತ್ತರ ಬರುವಂಥದ್ದು. ಇಲ್ಲಿ ಅನುಕ್ರಮವಾಗಿ ಸಂಖ್ಯಾಬಂಧವನ್ನು ಬಿಡಿಸು ಅಂತೇಳಿ. ಇಲ್ಲಿಗೆ 7ಅನ್ನು ಹಾಕಿದರೆ 7ಕ್ಕೆ 1 ಕೂಡಿದರೆ 8 ಬರ್ತಿತ್ತೆ. ಇಲ್ಲಿ 7 ಹಾಕಿರೋದ್ರಿಂದ 7ಕ್ಕೆ 4ಅನ್ನು ಕೂಡಿದರೆ 11 ಆಗುತ್ತೆ. ಇಲ್ಲಿ 1ಕ್ಕೆ 5ಅನ್ನು ಕೂಡಿದರೆ 6 ಬರ್ತೈತೆ. 11ಕ್ಕೆ 6ಅನ್ನು ಕೂಡಿದರೆ 17 ಬರ್ತಿತ್ತೆ. ಈ ರೀತಿ ಇಲ್ಲಿರುವಂಥ ಸಂಖ್ಯೆಗಳನ್ನು ನಾವು ಬಳಸಿಕೊಂಡು ಪದಬಂಧವನ್ನು ತುಂಬುವಂಥದ್ದು. ನೆಕ್ಸ್ಟ್ 2ನೇ ತರಗತಿಗೆ ಬಂದರೆ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು. ಬರೆದಿರುವುದನ್ನು ಇಲ್ಲಿ ನೋಡ್ಬೋದು. ಇವುಗಳನ್ನು ಕೂಡ ಏರಿಕೆ ಕ್ರಮ, ಇದು ಕೂಡ ಏರಿಕೆ ಕ್ರಮ. ನೆಕ್ಸ್ಟ್ ಬಂದರೆ ಇಳಿಕೆ ಕ್ರಮ, ಇವುಗಳನ್ನು ಬರೆದಿರುವುದನ್ನು ನೀವು ನೋಡ್ಬೋದು. ಇದು ಸಂಕಲನಕ್ಕೆ ಪದಬಂಧವನ್ನು ಕೊಟ್ಟಿರುವಂಥದ್ದು. ಇವೆರಡು ಕೂಡಿದರೆ ಬರುವಂಥ ಉತ್ತರ, ಇವೆರಡು ಕೂಡಿದರೆ ಬರುವಂಥ ಉತ್ತರ, ಇವೆರಡನ್ನು ಕೂಡಿದರೆ ಬರುವಂಥ ಉತ್ತರ, ಮತ್ತು ಇವೆರಡನ್ನು ಕೂಡಿದರೆ ಬರುವಂಥ ಉತ್ತರವನ್ನು ಇಡುವಂಥದ್ದು. ಇದು ಕೂಡಿದರೆ ಇದಕ್ಕೂ ಕೂಡ ಸಮನಾಗಿ ಇರುವಂಥದ್ದು, ಇದು ಕೂಡಿದರೆ ಇದಕ್ಕೆ ಸಮನಾಗಿ ಇರುವಂಥದ್ದು. ಅಂದರೆ ಇದು ಲೆಕ್ಕಗಳ ಪದಬಂಧ. ಇಲ್ಲಿ ನಮ್ಮ ಮನೆಯ ತೋಟದಲ್ಲಿ 18 ಮೀನುಗಳಿದ್ದಾವೆ ಬರೀಬೇಕು. 18 ಮೀನುಗಳು ನಮ್ಮ ಮನೆಯ ತೋಟದಲ್ಲಿ ಇವೆ ಅಂತ ಇಲ್ಲಿಗೆ ಬರೀಬೇಕು, ಅಕ್ಷರ ರೂಪದಲ್ಲಿ ಬರೀಬೇಕು. ನೆಕ್ಸ್ಟ್ 11 ಮೀನುಗಳು ಮತ್ತೆ ಪುನಃ ತಂದು ಬಿಡಲಾಗಿತ್ತು. ಇಲ್ಲಿ ಫಸ್ಟು 18 ಮೀನಿದ್ವು, ಮತ್ತು 11 ಬಿಡಲಾಯಿತು. ಹಾಗಾದರೆ ತೊಟ್ಟಿಯಲ್ಲಿರುವಂಥ ಒಟ್ಟು ಮೀನುಗಳು, ತೊಟ್ಟಿಯಲ್ಲಿರುವಂತಹ ಒಟ್ಟು ಮೀನುಗಳು ಎಷ್ಟು ಅಂತಂದರೆ ಇವೆರಡನ್ನು ಕೂಡಬೇಕು. 8ಕ್ಕೆ 1 ಕೂಡಿದರೆ 9, 1ಕ್ಕೆ 1 ಕೇಳಿದ್ರೆ 2, 29 ಮೀನುಗಳು ತೊಟ್ಟಿಯಲ್ಲಿ ಇರುವಂಥದ್ದು. ನೆಕ್ಸ್ಟ್ ಬಂದರೆ ಈ ಲೆಕ್ಕಗಳನ್ನು ಕೂಡು ಅಂತೇಳಿ ಕೂಡಿದರೆ ಬರುವಂಥ ಉತ್ತರ, ಇವೆರಡು ಕೂಡಿದರೆ ಬರುವಂಥ ಉತ್ತರ, ಇವೆರಡು ಕೂಡಿದರೆ ಬರುವಂಥ ಉತ್ತರ. ನೆಕ್ಸ್ಟು ಇಲ್ಲಿರುವಂಥ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆಯನ್ನು ನಾವೇನು ಮಾಡಬೇಕು, ಕೂಡಬೇಕು. ಬಂದಂಥ ಉತ್ತರಕ್ಕೆ ಲೈನನ್ನು ಹಾಕಬೇಕು. ಯಾವುದಿಲ್ಲಿ ಸರಿ ಉತ್ತರ ಇಲ್ಲಿ ಇದೆ, ಆ ಒಂದು ಇಂಜಿನಿಗೆ ಬೋಗಿಯನ್ನು ಜೋಡಿಸುವಂತಹ ಕೆಲಸವನ್ನು ಇಲ್ಲಿ ಮಾಡಬೇಕು. ಇಂಜಿನ್ಗಳಿಗೆ ಜೋಡಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ನೆಕ್ಸ್ಟ್ ಬಂದರೆ ಇದು 3ನೇ ತರಗತಿಗೆ ಬಂದರೆ ಮುಖಬೆಲೆ ಮತ್ತು ಸ್ಥಾನ ಬೆಲೆಯನ್ನು ಹಾಕುವಂಥದ್ದು. ಇಲ್ಲಿ ಮಾದರಿಯಲ್ಲಿ ಕೊಟ್ಟಿದ್ದಾರೆ 6ಕ್ಕೆ ಮುಖಬೆಲೆ 6, ಸ್ಥಾನ ಬೆಲೆ 60. ಯಾಕೆಂದರೆ ಇದು 10 ಸ್ಥಾನದಲ್ಲಿ ಇದೆ. ಅದೇ ರೀತಿ ಇಲ್ಲಿ ನೋಡೋದಾದರೆ 7, ಇದರ ಮುಖಬೆಲೆ 7, ಸ್ಥಾನ ಬೆಲೆನೂ ಕೂಡ 7. ಯಾಕೆಂದರೆ ಇದು
ಬಿಡಿ ಸ್ಥಾನದಲ್ಲಿ ಇದೆ. ನೆಕ್ಸ್ಟ್ ಬಂದರೆ ಇದರ ಮುಖ ಬೆಲೆ 9, ಇದರ ಸ್ಥಾನ ಬೆಲೆ ಬಿಡಿ 10 100 ಹತ್ರ ಇದೆ, ಇದರ ಸ್ಥಾನ ಬೆಲೆ 900. ಗೊತ್ತಾಯ್ತಾ? ಸ್ಥಾನ ಬೆಲೆ ಅಂದರೆ ಸ್ಥಾನವನ್ನು ಹಾಕಬೇಕು. ಇದರ ಮುಖ ಬೆಲೆ 0, ಇದರ ಸ್ಥಾನ ಬೆಲೆ ಎಷ್ಟು? 0 0. ಅಂದರೆ ಅದು 10 ಸ್ಥಾನದಲ್ಲಿ ಇದೆ. ನೆಕ್ಸ್ಟ್ ಬಂದರೆ ಇವುಗಳನ್ನು ಪದಗಳ ರೂಪದಲ್ಲಿದೆ, ಸಂಖ್ಯೆ ರೂಪದಲ್ಲಿ ಬರೀಬೇಕು. ಇಲ್ಲಿ ಬರೆದಿರುವುದನ್ನು ನೀವು ನೋಡ್ಬೋದು. ಅಂದರೆ 3456, 8898, 2211 ಈ ರೀತಿ ಬರೀಬೇಕು. ಇಲ್ಲಿ ಕ್ರಮಾನುಗತಗಳವಾಗಿ ಸಂಖ್ಯೆಯನ್ನು 36, 37, 38, 39 ಏನಿದೆ ಇವನ್ನು ಕ್ರಮಾನುಗತವಾಗಿ ಸಂಖ್ಯೆಗಳನ್ನು ಬರ್ಕೊಂತ ಹೋಗುವಂಥದ್ದು. ಬರೆದಿರುವುದನ್ನು ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಬಂದರೆ ಸಂಖ್ಯೆಗಳಿಗೆ ಚಿಹ್ನೆಯನ್ನು ಯಾವುದು ಹೆಚ್ಚು ಯಾವುದು ಕಮ್ಮಿ ಅನ್ನೋದನ್ನು ಹಾಕಬೇಕು. ಯಾವತ್ತೂ ಇದು ದೊಡ್ಡ ಸಂಖ್ಯೆ ಕಡೆಗೆ ಮುಖವನ್ನು ಮಾಡಿರ್ತೈತೆ, ಇದು ದೊಡ್ಡ ಸಂಖ್ಯೆಯ ಚಿಹ್ನೆ, ಇದು ಚಿಕ್ಕ ಸಂಖ್ಯೆಯ ಚಿಹ್ನೆ, ಇದು ಸಮ ಚಿಹ್ನೆ. ಇವುಗಳನ್ನು ನೋಡಿ ನಾವು ಈ FA1 ಮಾಡಬೇಕಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಪೇಪರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಈ ಕೆಳಗೆ ನಾನು ಲಿಂಕನ್ನು ಹಾಕಿರ್ತೀನಿ. ಆ ಒಂದು ಕೆಳಗಡೆ ಇರುವಂತಹ ಲಿಂಕನ್ನು ಟಚ್ ಮಾಡಿ ನೀವು ಈ ಒಂದು ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.